ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನೀವು ಏನಾದ್ರೂ ಸಂಭೋಗ ಮಾಡುತ್ತಿದ್ರೆ ಈ ತಪ್ಪುಗಳನ್ನು ಮಾಡಲೇಬೇಡಿ. ಹೌದು, ಇಂದಿನ ಯುವ ಜನತೆ ಮೊಬೈಲ್ನಲ್ಲಿ ವಿಡಿಯೋಗಳನ್ನು ನೋಡಿ ಹಾಳಾಗುತ್ತಿದ್ದಾರೆ. ಇಂತಹ ವಿಡಿಯೋಗಳು ನಿಮಗೆ ರತಿಮನ್ಮಥರ ಶಿಕ್ಷಣವನ್ನು ನೀಡುವುದಿಲ್ಲ, ಬದಲಾಗಿ ಅವುಗಳು ನಿಮ್ಮನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗುತ್ತಿವೆ. ಹಾಗಿದ್ರೆ ನೀವು ಮೊದಲ ಬಾರಿಗೆ ಕಥಿ ಮನ್ಮಥರ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರೆ ಪಾಪ್ ಸಂಸ್ಕೃತಿಯ ವಿಡಿಯೋದಲ್ಲಿ ಮಾಡಿದಂತೆ ಮಾಡುವುದು ಸರಿಯಲ್ಲ. ಯಾಕೆಂದರೆ ನೀವು ಏನಾದರೂ ಮೊದಲ ಬಾರಿಗೆ ಈ ಕಾರ್ಯ ಮಾಡುತ್ತಿದ್ದರೆ ಅದು ಇದಕ್ಕೆ ವಿರುದ್ಧವಾಗಿದೆ. ಜೊತೆಗೆ, ಈ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವ ಮೊದಲು ಸಂಪೂರ್ಣ ಅರಿವು ಮತ್ತು ಜ್ಞಾನವನ್ನು ಹೊಂದಿರಬೇಕು. ಇದು ಇಬ್ಬರಲ್ಲೂ ಇರಬೇಕು. ಹಾಗಿದ್ರೆ ನಿಮಗೆ ಕೆಲವು ತಿಳಿಯಬೇಕಾದ ಮಾಹಿತಿ ಇಲ್ಲಿದೆ ನೋಡಿ. ಸ್ನೇಹಿತರೆ, ನೀವು ಏನಾದರೂ ಮೊದಲ ಬಾರಿಗೆ ಈ ಕಾರ್ಯ ಹೊಂದಲು ಬಯಸುತ್ತಿದ್ದರೆ, ನಿಮ್ಮ ಸಂಗಾತಿ ಜೊತೆ ಮೊದಲು ಈ ಬಗ್ಗೆ ಗಂಭೀರವಾಗಿ ಮಾತನಾಡಿ. ಇದರ ಬಗ್ಗೆ ಇಬ್ಬರ ಅಭಿಪ್ರಾಯ, ಇದರಿಂದಾಗುವ ಲಾಭ ನಷ್ಟಗಳ ಬಗ್ಗೆ ಚರ್ಚಿಸುವುದು ಅವಶ್ಯ. ಇನ್ನು ರಕ್ಷಾ ಕವಚವನ್ನು ಬಳಸುವುದರಿಂದ ನೈಜತೆ ಸಿಗುವುದಿಲ್ಲ ಅಂತ ಹೇಳಲಾಗುತ್ತೆ, ಆದರೆ ಅವುಗಳು ಇಲ್ಲಿ ತುಂಬಾ ಮುಖ್ಯ. ಸಂಭವನೀಯ ಗರ್ಭಧಾರಣೆ ಮತ್ತು ಹರಡುವ ಸೋಂಕುಗಳ ವಿರುದ್ಧ ನಿಮ್ಮನ್ನು ರಕ್ಷಿಸುತ್ತವೆ. ಅದಕ್ಕಾಗಿ ಮೊದಲ ಬಾರಿಗೆ ಈ ಕಾರ್ಯ ಮಾಡುವಾಗ ರಕ್ಷಾ ಕವಚ ಧರಿಸಿ. ಸ್ನೇಹಿತರೆ, ಈ ಕಾರ್ಯ ಮಾಡುವಾಗ ಇಬ್ಬರೂ ಪಾಲುದಾರರಿಗೆ ಆಸಕ್ತಿ ಇರಬೇಕು. ಇಬ್ಬರೂ ಅಪ್ಪಿಕೊಂಡರೆ ಅದಕ್ಕೆ ಅರ್ಥವಿರುತ್ತದೆ. ಇಬ್ಬರಲ್ಲಿ ಒಬ್ಬರಿಗೆ ಬೇಡವಾದರೆ ಅದನ್ನು ಅಲ್ಲಿಗೆ ನಿಲ್ಲಿಸುವುದು ಸೂಕ್ತ. ಬಲವಂತದಿಂದ ಈ ಕಾರ್ಯ ಮಾಡಬೇಡಿ. ಅದು ನಿಮ್ಮ ಸಂಗಾತಿಯ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಇನ್ನು ಮುಖ್ಯವಾಗಿ ನಿಮ್ಮ ಮೊದಲ ಅನುಭವವನ್ನು ಪೂರ್ಣಗೊಳಿಸಿದಾಗ, ಅದರ ಬಗ್ಗೆ ಇತರ ಜನರ ಮುಂದೆ ಎಂದಿಗೂ ಹಂಚಿಕೊಳ್ಳಬೇಡಿ. ಇದು ನಿಮ್ಮ ಸಂಗಾತಿಯ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಹೀಗಾಗಿ, ಈ ವಿಚಾರ ನಿಮ್ಮಿಬ್ಬರ ಮಧ್ಯ ಇರಲಿ. ಸ್ನೇಹಿತರೆ, ನೋಡಿದ್ರಲ್ಲ, ಇಂತಹದೇ ಕುತೂಹಲಕಾರಿ ಸಂಗತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.